ಹುಬ್ಬಳ್ಳಿಯಲ್ಲಿ ನಕಲಿ ಬಿಲ್ ಕಲೆಕ್ಟರ್ಗಳ ಹಾವಳಿ ಜೋರಾಗ್ತಾ ಇದೆ. ವಿದ್ಯುತ್ ಬಿಲ್ ಕಲೆಕ್ಟರ್ ಅಂತ ಹೇಳಿ ಹಣ ವಸೂಲಿ ಮಾಡ್ತಾ ಇದ್ದ ನಕಲಿ ಕಲೆಕ್ಟರ್ನ ಲಾಕ್ ಮಾಡಿದ್ದಾರೆ. ಖಾಕಿ ಡ್ರೆಸ್, ನಾನು ಕರೆಂಟ್ ಬಿಲ್ ಕಲೆಕ್ಟರ್ ಅಂತ ಹೇಳ್ಕೊಂಡು ಖಾಕಿ ಡ್ರೆಸ್ ಹಾಕೊಂಡು ಮನೆಗೆ ಹೋಗಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದ ನಕಲಿ ಕಲೆಕ್ಟರ್. ಕರೆಂಟ್ ಬಿಲ್ ಪಾವತಿ ಅಂತ 1,000-2,000 ರೂಪಾಯಿ ಹಣ ವಸೂಲಿ ಮಾಡಿದ್ದಾನೆ. ರಸೀದಿ ಕೊಡು ಅಂದರೆ ನಾಳೆ ಕೊಡ್ತೀನಿ ಅಂತ ಹೇಳಿ ಖದೀಮ ಎಸ್ಕೇಪ್ ಆಗಿದ್ದಾನಂತೆ. ಅನುಮಾನ ಬಂದಾಗ ಸಾರ್ವಜನಿಕರು ಆತನನ್ನು ಹಿಡಿದು ವಿಚಾರಣೆ ಮಾಡಿದರೆ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಸದ್ಯ ಆತ ಯಾವ ಹೆಸ್ಕಾಂಗೂ ಕೂಡ ಸೇರ್ಕೊಂಡಿಲ್ಲ, ನಕಲಿ ಕಲೆಕ್ಟರ್ ಅನ್ನುವಂಥದ್ದು ಗೊತ್ತಾಗಿದೆ. ಪೊಲೀಸರು ಬಂಧಿಸಿದ್ದಾರೆ. ಆತ ರಶೀದಿ ಕೊಡದೆ 1,000-2,000 ಕೇಳ್ದ ಅಂದ ತಕ್ಷಣ ಹೆಂಗೆ ಕೊಟ್ರಿ ನೀವು ಜನರು? ಎಂಥ ದಡ್ರಾದರೂ, ಏನು ಓದಿಲ್ಲ ಅಂದರೂ ಅದು ಸಾಮಾನ್ಯ ಜ್ಞಾನ ಅಲ್ವಾ, ಕನಿಷ್ಠ ಜ್ಞಾನ ಅಲ್ವಾ? ಯಾರೋ ಒಬ್ಬ ಬರ್ತಾನೆ ಕರೆಂಟ್ ಬಿಲ್ನ ಅಂದರೆ ಮೀಟರ್ ಬೋರ್ಡ್ ಚೆಕ್ ಮಾಡಿ ಎಷ್ಟಾಗಿದೆ ಕೊಡು ಅಂದರೆ ಹೆಂಗೆ ಕೊಡ್ತೀರಿ ನೀವು? ಯಾಮಾರವ್ರು ಇರೋ ತನಕ ಯಾಮಾರ್ಸವ್ರು ಇರ್ತಾರೆ ಅಂತ ಅರ್ಥ. ಅಲ್ಲೇ ಒಬ್ಬರ ಕಡೆ 1,000 ರೂಪಾಯಿ ಕೊಡನ್ರಿ, ಮೊನ್ನೆ ರೊಕ್ಕ ಕೊಡ್ರಿ ಅಂತಂದೇಳಿ ಆಮೇಲೆ ಇವನೇ ಒಳಗೆ ಹೋಗ್ಬಿಟ್ಟಾನ್ರಿ. ಅಲ್ಲೇ ನಮ್ಮನೆ ಬಂದ್ರಿ ಬಿಲ್ ಕೊಡ ಅಂದಾರಿ. ಬಿಲ್ ಅಂದ್ಕೊಳ್ಳಿ ಕೇಳಿ ಕೆಲಸ ಮಾಡ್ತೀರಿ ಅಂತ ಕೇವಲ ನಿಮ್ಮ ಹೆಸರು ಏನಂದ್ಕೊಳ್ಳಿ ನಾ ಶಿವರಾಜ್ ಅಂತ ಬರ್ಕೋ ಅಂತ ಹೋಗ್ತಾನ್ರಿ. ನಮಗೆ ಶಿವರಾಜ್ ಅಂದ್ರಿ ಆಯ್ತು ಬರ್ರಿ ಎನ್ಕ್ವೈರಿ ಮಾಡೋಣ ಬರ್ರಿ. 2 ತಿಂಗಳ ಮೇಲೆ ಆಯ್ತು ಅಬ್ಸೆಂಟ್ ಅದ. ಕೆಲಸಕ್ಕೆಲ್ಲ ಏನು ಇದು ಸ್ಪೆಷಲ್ ನೀವು ಕೇಳಿ ದುಡ್ಡು ಕಲೆಕ್ಷನ್ ಎದಕ್ಕೂ ಏನೂ ಇಲ್ಲ, ಇಲ್ಲಿಗೆಲ್ಲ ಬರತ್ತ. ಆಯ್ತು ಕರ್ಕೊಂಡು ಹೋಗ್ತೀವಿ ಎನ್ಕ್ವೈರಿ ಮಾಡ್ತೀವಿ. ರೈಟ್ ಗೇಟ್ ಒಳಗೆ ಹೋದ, ಅಲ್ಲಿಂದ ಮರೆಪ್ಪನ ಮನೆಗೆ ಹೋದಿ, ಅಲ್ಲಿಂದ ಸೀ ನಮ್ಮ ಮನೆಗೆ ಬಂದು ಗೇಟಿನ ಬಂದ್ ನಿಂತಿ. ಹಟ್ಗೆ ಏನ್ ತಿಂತೀನಿ ಏನಂದ್ರು ಅವರು ಬಂದು ಕರೆಂಟ್ ಬಿಲ್ ತುಂಬಿರೇನೆ ಎಲೆಕ್ಷನ್ ಮಾಡ್ರೇನ ಅಂತಿದಿ. ಡ್ರಿಂಕ್ಸ್ ಮಾಡ್ಯಾರ ಬಂದು ಏನ್ರ ತಿಂತಿ ಫೋನ್ ತಗೊಂಡ್ ಗೊತ್ತಾಕತ್ತೆ ನಿಮ್ಗ? ನಿಮ್ಮ ಮನೆಗೆ ಮನೆಗೆ ಹೆಣ್ಮಕ್ಳು ಒಳಗ ನಿಮ್ಮ ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.